ನಾವು ದೇವ್ರನ್ನ ಮಹಿಮೆ ಪಡಿಸುವಂಥವ್ರಾಗಿದ್ದೀವ, ಇಲ್ಲ ನಮ್ಮಿಂದ ದೇವರಿಗೆ ಅವಮಾನ ಪಡಿಸುವಂಥವ್ರಾಗಿದ್ದೀವ? ಒಂದ್ಸರಿ ನಮ್ಮನ್ನು ನಾವು ಪರೀಕ್ಷಿಸ್ಕೋಬೇಕು. ಗಲಾತಿ ಪತ್ರಿಕೆ 1ನೇ ಅಧ್ಯಾಯ 24ನೇ ವಚನದಲ್ಲಿ ಈ ರೀತಿಯಾಗಿ ಹೇಳುತ್ತದೆ, ಪೂರ್ವದಲ್ಲಿ ನಮ್ಮನ್ನು ಹಿಂಸೆ ಪಡಿಸಿದವನು ತಾನು ಹಾಳು ಮಾಡುತ್ತಿದ್ದ ಮತವನ್ನು ಈಗ ಪ್ರಸಿದ್ಧಪಡಿಸುತ್ತಾನೆಂಬ ಸುದ್ದಿಯನ್ನು ಮಾತ್ರ ಅವರು ಕೇಳಿ ನನ್ನ ದೆಸೆಯಿಂದ ದೇವರನ್ನು ಕೊಂಡಾಡಿದರು. ಇಲ್ಲಿ ಪೌಲ್ ಏನಂತ ಹೇಳ್ತದನ, ಪೌಲು ಫಸ್ಟಿಗೆ ಏನ್ ಮಾಡ್ತಿರ್ತಾನ, ಸಂಘ ಹಿಂಸಿಸ್ತಿರ್ತಾನ. ಕ್ರಿಸ್ತ ಯಾವಾಗಾದ್ರೂ ಪೌಲನ್ ದರ್ಶಿಸ್ತಾನೋ, ಕ್ರಿಸ್ತನ್ ಹಿಡ್ಕೊಂಡು ನಡೆಯುವಂತ ಪೌಲು ಅದನ್ನೆಲ್ಲ ಬಿಟ್ಟು ಸತ್ಪ್ರವರ್ತನೆಗಳಿಗೆ ದೇವರಿಗೆ ಸಾಕ್ಷಿಯಾಗಿ ಜೀವಿಸ್ತಿರೋಂಥದ್ದು ನೋಡಿ ಅಲ್ಲಿರೋರೆಲ್ಲರೂ ಏನ್ ಮಾತಾಡ್ಕೊಂತಾರ, ಎಷ್ಟು ಹಿಂಸೆ ಪಡಿಸ್ತಿದ್ದ ಸಂಘನ, ಅಂತ ವ್ಯಕ್ತಿ ಈಗ ಸಂಘನ ಕಟ್ಕೊಂಡ್ ಬರ್ತಿದ್ದಾನಲ್ಲ ಅಂತೇಳಿ ಪೌಲನ್ನು ನೋಡಿ ದೇವ್ರನ್ನ ಕೊಂಡಾಡ್ತದ, ದೇವ್ರನ್ನ ಮಹಿಮೆ ಪಡಿಸ್ತಾ ಇದಾರೆ. ಅದನ್ನ ಹೇಳ್ತದನ ಪೌಲು. ನೋಡ್ರಿ, ನಾವು ಕೂಡ ಕ್ರಿಸ್ತನಲ್ಲಿ ಬಂದಿದೀವಲ್ಲ, ಮತ್ತೆ ಕ್ರಿಸ್ತನಲ್ಲಿ ನಾವು ಬಂದಾಗ ನಮ್ಮನ್ನು ನೋಡಿ ಅನ್ಯ ಜನಗಳೆಲ್ಲರೂ ದೇವ್ರನ್ನ ಮಹಿಮೆ ಪಡಿಸುವಂತವರಾಗಿ ನಾವು ಜೀವಿಸ್ತಿದೀವ, ಇಲ್ಲ ನಮ್ಮನ್ನು ನೋಡಿ ದೇವ್ರನ್ನ ಅವಮಾನ ಪಡಿಸುವಂತವರಾಗಿ ನಾವು ಜೀವಿಸ್ತಿದೀವ? ಒಂದ್ಸಲ ನಾವು ಆಲೋಚನೆ ಮಾಡ್ಕೋಬೇಕು. ನೋಡ್ರಿ, ನಾವು ಮಾಡುವಂತ ಜಾಬ್ನಲ್ಲಾಗ್ಲಿ, ಇಲ್ಲ ನಮ್ಮ ಸುತ್ತಮುತ್ತ ಇರೋ ಪ್ರಾಂತದಲ್ಲಾಗ್ಲಿ, ನಮ್ಮ ಕುಟುಂಬದಲ್ಲಾಗ್ಲಿ ನಮ್ಮನ್ನು ನೋಡಿ ದೇವ್ರನ್ನ ಮಹಿಮೆ ಪಡಿಸುವಂತವರಾಗಿ ನಾವು ಇದೀವ? ಇಸ್ರಾಯೇಲ್ ಪಕ್ಷ ದೇವರು ಯುದ್ಧ ಮಾಡ್ತಿದ್ರೆ ಪಕ್ಕಕ್ಕಿರೋ ಜನಗಳೆಲ್ಲ, ಸುತ್ತಮುತ್ತ ಇರೋ ಪ್ರಾಂತ ದೇಶಗಳೆಲ್ಲ ದೇವ್ರ ನಾಮನ ಮಹಿಮೆ ಪಡಿಸ್ತಾರ. ಇಸ್ರಾಯೇಲ್ ದೇವರು ಉನ್ನತವಾದನು, ಸರ್ವಶಕ್ತಿವಂತನು ಅಂತೇಳಿ ಇಸ್ರಾಯೇಲ್ ಪ್ರಜೆಗಳು ನೋಡಿ ದೇವ್ರ ನಾಮನ ಮಹಿಮೆ ಪಡಿಸ್ತಾರ. ಮೃದುಕೈ ಕೂಡ ಈ ಒಂದು ನಾಮನು ಮೃದುಕೈ ಮೇಲೆ ಉರ್ಲಾಕಿ ಸಾಯಿಸ್ಬೇಕು ಅನ್ಕೊಂಡಾಗ ನಾಮಾನನೇ ದೇವ್ರ ಏನ್ ಮಾಡ್ತಾನೆ, ಉರ್ಲಾಕಿ ಸಾಯಿಸ್ತಾನೆ. ಮರ್ದಕೈನ ದೇವ್ರು ಹೆಚ್ಚಿಸ್ತಾನೆ. ಅವು ಮರ್ದಕೈನ ನೋಡಿ ಅಲ್ಲಿರೋ ಸುತ್ತಮುತ್ತಲಂತ ಯೂದರು ಎಲ್ಲರೂ ದೇವ್ರ ನಾಮನ ಕೊಂಡಾಡ್ತಾರ, ದೇವ್ರ ನಾಮನ ಮಹಿಮೆ ಪಡಿಸ್ತಾರೆ. ಮತ್ತು ನಮ್ಮನ್ನು ನೋಡಿದಾಗ ಕೂಡ ದೇವ್ರ ನಾಮನ ಕೊಂಡಾಡುವಂತ ಸಾಕ್ಷಿ ನಮ್ಮಲ್ಲಿ ಇರಬೇಕು. ಆ ರೀತಿ ಜೀವಿಸುವಂತವ್ರಾಗಿರ್ಬೇಕು. ನೋಡ್ರಿ, ಒಂದ್ಸರಿ ಆಲೋಚನೆ ಮಾಡ್ರಿ, ನಮ್ಲಿದ್ದ ದೇವ್ರಿಗೆ ನಾಮಾಗ ಮಹಿಮೆ ಆಗಿರುತ್ತಾ, ಇಲ್ಲ ದೇವ್ರ ನಾಮಾಗೆ ದೋಷಿನ ಆಗಬೇಕಾರ ನಾವು ಜೀವಿಸ್ತಾ ಇದೀವ? ಯಾಕಂದ್ರೆ ದಾವೀದು ಕೂಡ ತಪ್ಪು ಮಾಡ್ತಾನ, ಪಾಪ ಮಾಡ್ತಾನ. ಪಾಪ ಮಾಡಿದಾಗ ಆ ಪಾಪನ ಒಪ್ಕೊಂಡಿಲ್ದಂಗ ತನ್ನ ಇಷ್ಟಾನುಸಾರಕ್ಕೆ ತಾನು ಜೀವಿಸ್ತಾ ಇರ್ತಾನ. ಅವಾಗ ನಾತಾನು ಪ್ರವಕ್ತ ಬಂದು ದಾವೀದನ ಎಚ್ಚರಿಸ್ತಾನ, ನೀನ್ ರಾಜನಾಗಿ ಈ ತಪ್ಪು ಮಾಡಿಯಲ್ಲ, ನಿನ್ಲಿದ್ದ ದೇವ್ರ ನಾಮಗೆ ದೋಷಿನ ಆಗ್ತದಲ್ಲ, ದೇವ್ರ ನಾಮಗೆ ಅವಮಾನ ಆಗ್ತದಲ್ಲ ಅಂತ ಹೇಳ್ತಾನ, ಎಚ್ಚರಿಸ್ತಾನ. ಅವ್ ಪಶ್ಚಾತ್ತಾಪಪಟ್ಟು ಏನ್ ಮಾಡ್ತಾನ, ದೇವ್ರ ಪಾದ ಹಿಡ್ಕೊಂತಾನ, ದೇವ್ರ ಕ್ಷಮಿಸ್ತಾನ. ಅಂದ್ರೆ ನಾವು ಮಾಡೋ ಪಾಪಲಿದ್ದ, ನಾವು ಮಾಡೋ ತಪ್ಪಲಿದ್ದ ದೇವ್ರ ನಾಮಗೆ ಏನಾಗ್ತದೆ, ಅವಮಾನ ಆಗ್ತದೆ. ಕ್ರೈಸ್ತವರಾಗಿ ನಾವು ಜೀವಿಸಿ, ಕ್ರೈಸ್ತವರಾಗಿ ಇದ್ದು ಎಷ್ಟೋ ಜನ ಕೆಟ್ಟ ಅಭ್ಯಾಸಗಳಿಗೆ ಬಾಣಿಸರಾಗಿ ತಿರುಗ್ತಾ ಇದಾರೆ. ಕ್ರೈಸ್ತವರೇ, ಮತ್ತೆ ಸಂಡೇ ಆದ್ರೆ ಚರ್ಚಿಗೆ ಬರ್ತಾರೆ. ಗೌರ್ಮೆಂಟ್ ಎಂಪ್ಲಾಯೀಸ್ ಅಂತೂ ಕೆಲವು ಮಂದಿ ಲಂಚಗಳು ತಗೊಂತಾರೆ. ಕ್ರೈಸ್ತವರೇ, ಅನ್ಯರು ಏನಂತಿರ್ತಾರೆ ಗೊತ್ತಾ, ಕ್ರೈಸ್ತವನಪ್ಪ ಆದ್ರೂ ಲಂಚ ತಗೊಂತಾನ, ನಮ್ಮ ಹತ್ರ ಕಿತ್ಕೊಂಡ್ ತಿಂತಾನ. ಯಾರಿಗೆ ಅವಮಾನ? ದೇವ್ರಿಗಲ್ಲ. ಯಾವ ರೀತಿ ಜೀವಿಸುವಂತವರಾಗಿದ್ದೀವಿ? ಅದಕ್ಕೆ ಪೌಲೊಂದು ಮಾತು ಹೇಳ್ತಾನೆ, ರೋಮಪತ್ರಿಕೆ 2ನೇ ಅಧ್ಯಾಯ 24ನೇ ವಚನದಲ್ಲಿ, ನಿಮ್ಮ ದೆಸೆಯಿಂದ ಅನ್ಯ ಜನರಲ್ಲಿ ದೇವರ ನಾಮವು ದೋಷಿನಿಗೆ ಗುರಿ ಆಗುತ್ತದೆಂದು ಬರೆದಿದೆ ಅಲ್ಲ. ನಿಮ್ಮ ದೆಸೆಯಿಂದ, ಯಾರು? ಕ್ರೈಸ್ತವರು. ನಿಮ್ಮ ದೆಸೆಯಿಂದ ಅನ್ಯ ಜನರಲ್ಲಿ ದೇವರ ನಾಮ ದೋಷಿನ ಆಗುತ್ತೆ. ಹೆಂಗೆ ನಾವು ಜೀವಿಸ್ತಿದ್ವಿ, ಹೆಂಗೆ ನಾವು ಪ್ರವರ್ತಿಸ್ತಿದ್ವಿ, ದೇವ್ರಿಗೆ ಇಷ್ಟಾನುಸಾರವಾಗಿ ಜೀವಿಸ್ತಿದೀವ, ಇಲ್ಲ ದೇವ್ರಿಗೆ ಅವಮಾನಕರವಾಗಿ ಜೀವಿಸ್ತಿದೀವ? ನಮ್ಮ ನಾವು ಪರೀಕ್ಷಿಸ್ಕೋಬೇಕು. ನಮ್ಲಿಂದ ದೇವ್ರಿಗೆ ಮಹಿಮೆ ಆಗತ್ತ, ಇಲ್ಲ ಅವಮಾನ ಆಗತ್ತ? ತುಂಬಾ ಮಂದಿ ಹೇಳ್ತಿರ್ತಾರ, ಅನ್ಯ ಜನರಿಂದ ದೇವ್ರ ನಾಮ ದೋಷಿನ ಆಗತ್ತೆ ಅಂತ. ಅನ್ಯ ಜನರಿಂದ ದೇವ್ರ ನಾಮ ದೋಷಿನ ಅಲ್ಲ. ಕ್ರೈಸ್ತವರಾಗಿ ಇದ್ದು ನಾವು ಅನ್ಯ ಜನರ ಪ್ರಕಾರ ನಾವು ಜೀವಿಸ್ತಿದೀವಿ ನೋಡು, ಅದ್ರಲ್ಲಿದ್ದ ದೇವ್ರ ನಾಮಗ ದೋಷಿನ ಆಗತ್ತೆ. ಅವ್ರಿಗೆ ಗೊತ್ತಿಲ್ಲ, ಅನ್ಯರಿಗೆ ಗೊತ್ತಿಲ್ಲ, ಸತ್ಯ ಗೊತ್ತಿಲ್ಲ. ಅವ್ರು ತಪ್ಪು ಮಾಡಿದ್ರೆ ಸರಿ ಬಿಡು, ಏನೋ ಗೊತ್ತಿಲ್ಲದೆ ಮಾಡ್ತಾರ ಅಂತ ಹೇಳಿ. ಆದ್ರೆ ಎಲ್ಲ ಗೊತ್ತಿದ್ದು, ಸತ್ಯ ಗೊತ್ತಿದ್ದು, ನಿಜ ದೇವ್ರನ್ನ ನಾವು ಗ್ರಹಿಸಿ ನಾವು ದೇವ್ರಿಗೆ ವಿರುದ್ಧವಾಗಿ ಜೀವಿಸ್ತಿರುವಾಗ ಅದು ದೇವ್ರಿಗೆ ಅವಮಾನ ಅಲ್ಲ, ದೇವ್ರ ನಾಮಗೆ ದೋಷಿನ ಅಲ್ಲ. ಹೆಂಗ್ ನಾವು ಜೀವಿಸ್ತಿದ್ವಿ, ನಮ್ಮ ಪ್ರವರ್ತನೆ ಹೆಂಗಿದೆ ನಾವು ಪರೀಕ್ಷಿಸ್ಕೋಬೇಕು. ನೀನ್ ಎಲ್ಲೇ ಇರು, ನೀನ್ ಎಲ್ಲೇ ಕೆಲಸ ಮಾಡ್ತಿರು, ದೇವ್ರ ನಾಮಗೆ ಮಹಿಮೆ ಆಗೋ ಥರ ನೀನು ನಾನು ಜೀವಿಸುವಂಥವ್ರಾಗಿರ್ಬೇಕು. ನಮ್ಲಿದ್ದ ದೇವರಿಗೆ ಮಹಿಮೆ ಆಗಬೇಕು. ನಾವು ಜೀವಿಸ್ತಿರೋ ಜೀವಿತಲಿದ್ದ ಲೋಕಕ್ಕೆ ಕ್ರಿಸ್ತನ ನಾವು ಪರಿಚಯ ಮಾಡಬೇಕು.
ಆ ರೀತಿ ನಾವು ಜೀವಿಸುವಂಥವ್ರಾಗಿರ್ಬೇಕು. ದೇವ್ರ ನಾಮಗ ಮಹಿಮಕರವಾಗಿ ನಾವು ಜೀವಿಸುವಂಥವ್ರಾಗಿರ್ಬೇಕು. ಆಮೇಲೆ